ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಟ್ಯಾಕ್ಸ್ ಲಯಬಿಲಿಟಿಲಿ ಸಿಂಪಲ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಒಂದು ಕಂಪನಿಯ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟ್ 95 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮನ್ನು ಅವರೇ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ 30 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಇವೆರಡು ಇನ್ಫಾರ್ಮೇಷನ್ ನೋಡಿಕೊಂಡು ನೀವು ಕಂಪನಿಯವರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಕಂಪನಿಯ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಒಟ್ಟು 5 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ 1, 2, 3, 4, 5. ಬಟ್ ಎಲ್ಲ ಪ್ರಾಬ್ಲಮ್ನಲ್ಲಿ 5 ಸ್ಟೆಪ್ ಬರಲ್ಲ. ಈಗ ಈ ಪ್ರಾಬ್ಲಮ್ನಲ್ಲಿ ಸ್ಟೆಪ್ 1 ಮತ್ತು ಸ್ಟೆಪ್ 2 ಮಾಡುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸ್ಟೆಪ್ 3, 4, 5 ಮಾಡಿದರೆ ಸಾಕು. ಯಾಕೆ ಯಾವಾಗ ಸ್ಟೆಪ್ 1 ಮತ್ತು 2 ಮಾಡೋದು ಬೇಡ? ಕ್ವಶನಲ್ಲಿ ಟೋಟಲ್ ಇನ್ಕಮನ್ನು ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಸ್ಟೆಪ್ 2 ಮಾಡಲಿಕ್ಕೆ ಬರುವಂಥ ಆನ್ಸರ್ ಟೋಟಲ್ ಇನ್ಕಮ್. ಈಗ ಟೋಟಲ್ ಇನ್ಕಮನ್ನು ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮನ್ನು ಅವರೇ ಡೈರೆಕ್ಟ್ ಆಗಿ ಕೊಟ್ಟಾಗ ಸ್ಟೆಪ್ 1 ಮತ್ತು ಸ್ಟೆಪ್ 2 ಮಾಡೋದು ಬೇಡ. ಡೈರೆಕ್ಟ್ ಆಗಿ ಸ್ಟೆಪ್ 3 ಇಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಸೊ ನಾನು ಇಲ್ಲಿ ಸ್ಟೆಪ್ 3 ಮತ್ತು 4 ಮತ್ತು 5 ಫಾರ್ಮೇಟನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 3, 4, 5 ಫಾರ್ಮೇಟ್ ಬರ್ಕೊಂಡಿದ್ದೀನಿ. ಏನಕ್ಕೆ ಸ್ಟೆಪ್ 1 ಮತ್ತು 2 ಮಾಡಲಿಲ್ಲ? ಟೋಟಲ್ ಇನ್ಕಮ್ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಸ್ಟೆಪ್ 1 ಮತ್ತು 2 ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ಸ್ಟೆಪ್ 3 ಏನು? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT. ಕಂಪನಿಗೆ 30 ಲಕ್ಷ ರೂಪಾಯಿ ಲಾಭ ಆದರೆ ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅದನ್ನು ಫೈಂಡ್ ಔಟ್ ಮಾಡೋದೇ ಟ್ಯಾಕ್ಸ್ ಲಯಬಿಲಿಟಿ. ಕ್ವಶನಲ್ಲಿ ನೋಡಿ, ಈಗ ಟೋಟಲ್ ಇನ್ಕಮ್ 30 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಈ 30 ಲ್ಯಾಕ್ನಲ್ಲಿ ಏನಾದರೂ ಲಾಟ್ರಿ ಇನ್ಕಮ್ ಇದ್ದರೆ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಅದಕ್ಕೆ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ನಾವಿಲ್ಲಿ ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಅಂದರೆ ಲಾಟ್ರಿ ಇನ್ಕಮ್ಗೆ ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಈ 30 ಲಕ್ಷದಲ್ಲಿ ಏನಾದರೂ ಲಾಟ್ರಿ ಇನ್ಕಮ್ ಇನ್ಕ್ಲೂಡ್ ಆಗಿದೆ ಅಂತ ಕೊಟ್ಟಿದ್ರೆ ಅದಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಏನೂ ಕೊಡಲಿಲ್ಲ. ಡೈರೆಕ್ಟಾಗಿ 30 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಫಾರ್ ಎಕ್ಸಾಂಪಲ್ ಟೋಟಲ್ ಇನ್ಕಮ್ ಈಸ್ ರುಪೀಸ್ 30 ಲ್ಯಾಕ್, ಔಟ್ ಆಫ್ ವಿಚ್ 5 ಲ್ಯಾಕ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕೊಟ್ಟಿದ್ರೆ ಆ 5 ಲ್ಯಾಕಿಗೆ 20% ಟ್ಯಾಕ್ಸ್ ರೇಟ್ ಪೇಮೆಂಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕ್ಯಾಶುವಲ್ ಇನ್ಕಮ್ ಅಂದರೆ ಲಾಟ್ರಿ ಇನ್ಕಮ್ಗೆ 30%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20%. ಎಷ್ಟು ಇನ್ಕಮ್ ಉಳಿಯುತ್ತೋ ಅದಕ್ಕೆ ಸ್ಲ್ಯಾಬ್ ರೇಟ್ ಪ್ರಕಾರ ಅಪ್ಲೈ ಮಾಡಿದ್ರೆ ಆಯಿತು. ಈಗ ಲಾಟ್ರಿ ಇನ್ಕಮ್ ಕೊಡಲಿಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಕೊಡಲಿಲ್ಲ. ಸೊ ನಾನಿಲ್ಲಿ ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ಅದರ್ ಇನ್ಕಮ್ ಅಂತಂದರೆ ಉಳಿದಿರೋಂಥ ಇನ್ಕಮ್. 30 ಲ್ಯಾಕ್ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇಲ್ಲ, ಕ್ಯಾಶುವಲ್ ಇನ್ಕಮು ಇಲ್ಲ. ಸೊ 30 ಲ್ಯಾಕ್ ಮೈನಸ್ 0 ಎಷ್ಟಾಗುತ್ತೆ? 30 ಲ್ಯಾಕ್ ಆಗುತ್ತೆ. ಇದನ್ನು ಸ್ಲ್ಯಾಬ್ ರೇಟ್ ಪ್ರಕಾರ ನಾವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸ್ಲ್ಯಾಬ್ ರೇಟ್ ಎಷ್ಟು? 25% ಅಥವಾ 30%. ಯಾವಾಗ 25% ಬರುತ್ತೆ? ಯಾವಾಗ 30% ಬರುತ್ತೆ? ಇನ್ಕಮ್ ಏನಾದರೂ 400 ಕೋಟಿಗಿಂತ ಕಮ್ಮಿ ಇದ್ದರೆ, ಯಾವ ಕಂಪನಿಯ ಇನ್ಕಮ್ 400 ಕೋಟಿಗಿಂತ ಕಮ್ಮಿ ಇರುತ್ತೋ ಅವ್ರು 25% ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಯಾವ ಕಂಪನಿಯ ಇನ್ಕಮ್ 400 ಕೋಟಿಗಿಂತ ಜಾಸ್ತಿ ಇರುತ್ತೋ ಅವ್ರು 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಈಗ ಈ ಕಂಪನಿಯ ಇನ್ಕಮ್ 400 ಕೋಟಿಗಿಂತ ಕಮ್ಮಿ ಇದೆ, 30 ಲಕ್ಷ ಮಾತ್ರ ಇರೋದು. ಸೊ 25% ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ನೆನ್ಪಿಟ್ಕೊಳ್ಳಿ, 25 ಯಾವಾಗ, 30 ಯಾವಾಗ. 400 ಕೋಟಿಗಿಂತ ಕಮ್ಮಿ ಇದ್ರೆ 25, 400 ಕೋಟಿಗಿಂತ ಜಾಸ್ತಿ ಇದ್ರೆ 30% ಟ್ಯಾಕ್ಸನ್ನು ಕಟ್ಟಬೇಕು. 30 ಲ್ಯಾಕ್ ಇಂಟು 25% ಮಾಡಿದಾಗ 7,50,000 ಬಂತು. 0 ಪ್ಲಸ್ 7,50,000 7,50,000 ಆಗುತ್ತೆ. ಆ್ಯಡ್ ಸರ್ಚಾರ್ಜ್ ಅಂತಂದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು? ಕಂಪನಿ ಇನ್ಕಮ್ ಜಾಸ್ತಿ ಇದ್ದಾಗ ಮಾತ್ರ. ಹಾಗಾದರೆ ಜಾಸ್ತಿ ಅಂದರೆ ಎಷ್ಟು? ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು, ಸರ್ಚಾರ್ಜನ್ನು ಪೇಮೆಂಟ್ ಮಾಡಬೇಕು. ಈಗ ಕಂಪನಿಯ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇಲ್ಲ, ಕಂಪನಿ ಇನ್ಕಮ್ 1 ಕೋಟಿಗಿಂತ ಕಮ್ಮಿ ಇದೆ, ಓನ್ಲಿ 30 ಲ್ಯಾಕ್ ಮಾತ್ರ ಇದೆ. ಸೊ ಹಾಗಾಗಿ ಯಾವುದೇ ಥರ ಸರ್ಚಾರ್ಜನ್ನು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಸರ್ಚಾರ್ಜ್ ಕಟ್ಟಬೇಕು? 1 ಕೋಟಿಗಿಂತ ಇನ್ಕಮ್ ಜಾಸ್ತಿ ಇದ್ದರೆ ಮಾತ್ರ. 1 ಕೋಟಿಗಿಂತ ಜಾಸ್ತಿ ಇದ್ದು 10 ಕೋಟಿಗಿಂತ ಕಮ್ಮಿ ಇದ್ದರೆ ಎಕ್ಸ್ಟ್ರಾ 7%. ಯಾವುದ್ರ ಮೇಲೆ 7% ಮಾಡಬೇಕು? ಟೋಟಲ್ ಟ್ಯಾಕ್ಸ್ ಮೇಲೆ. ದೆನ್ ಅಕಸ್ಮಾತ್ ಏನಾದರೂ 10 ಕೋಟಿಗಿಂತನೂ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ 12% ಟ್ಯಾಕ್ಸ್ ಕಟ್ಟಬೇಕು. ಈ ಪ್ರಾಬ್ಲಮಲ್ಲಿ ಇನ್ಕಮ್ ಕಮ್ಮಿ ಇರೋದ್ರಿಂದ ಸರ್ಚಾರ್ಜ್ ಬರಲ್ಲ. ಯಾವ್ಯಾವ ಕಂಪನಿಯವರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೋ ಅವರೆಲ್ಲರೂ ಕೂಡ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದಕ್ಕೆ ಸೆಸ್ ಅಂತ ಕರಿತೀವಿ. 4% ಸೆಸ್ ಪೇಮೆಂಟ್ ಮಾಡಬೇಕು. ಯಾವುದ್ರ ಮೇಲೆ? ಟೋಟಲ್ ಟ್ಯಾಕ್ಸ್ ಮೇಲೆ, ಟೋಟಲ್ ಇನ್ಕಮ್ ಮೇಲಲ್ಲ. 7,50,000ಗೆ 4% ಮಾಡಿದಾಗ 30,000 ಬರುತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ IT ಆನ್ಸರ್ ಏನಾಗುತ್ತೆ ಅಂತಂದರೆ 7,80,000 ಆಗುತ್ತೆ. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್. ಅಂಡರ್ ಮ್ಯಾಟ್ ಕ್ಯಾಲ್ಕುಲೇಷನ್ ಎಲ್ಲ ಪ್ರಾಬ್ಲಮ್ನಲ್ಲಿ ಮಾಡಲಿಕ್ಕಿರಲ್ಲ. ಬುಕ್ ಪ್ರಾಫಿಟ್ ಕೊಟ್ಟಿದ್ರೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಬುಕ್ ಪ್ರಾಫಿಟ್ 95 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ಬುಕ್ ಪ್ರಾಫಿಟ್ ಮೇಲೆ 15% ಮಾಡಬೇಕು. ಬುಕ್ ಪ್ರಾಫಿಟ್ 95 ಲ್ಯಾಕ್ ಇದೆ. 95 ಲ್ಯಾಕ್ ಇಂಟು 15% ಮಾಡಿದಾಗ 14,25,000 ಬರುತ್ತೆ. ಅದಕ್ಕೆ 4% ಸೆಸ್ ಅನ್ನು ಪೇಮೆಂಟ್ ಮಾಡಬೇಕು. ಪ್ಲಸ್ 4% ಮಾಡಿದಾಗ 14,82,000 ಆಗುತ್ತೆ. ಇದನ್ನು ನೀವು ಇನ್ನೂ ಒಂದು ಥರದಲ್ಲಿ ಮಾಡ್ಬೋದು.
ಸೆಸ್ಸನ್ನು ಆ್ಯಡ್ ಮಾಡೋ ಬದಲು ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. 15% ಮಾಡೋ ಬದಲು ಡೈರೆಕ್ಟಾಗಿ 15.6% ಮಾಡಿದ್ರೆ ಆಯಿತು. 95 lakh ಇಂಟು 15.6% ಮಾಡಿದ್ರೆ ಅಷ್ಟೇ ಆನ್ಸರೇ ಬರುತ್ತೆ. 15% ಮಾಡಿ ಬಂದಿರೋ ಆನ್ಸರಿಗೆ 4% ಆ್ಯಡ್ ಮಾಡಿದ್ರು ಒಂದೇ, ಡೈರೆಕ್ಟಾಗಿ ಇಂಟು 15.6% ಮಾಡಿದ್ರು ಒಂದೇ. ಬಟ್ ಪ್ರೊಸೀಜರ್ ವೈಸ್ ನೀವು ಸೆಸ್ಸನ್ನು ಸಪ್ರೇಟಾಗಿ ತೋರಿಸ್ಬೇಕಾಗತ್ತೆ. ಬಟ್ ನಿಮಗೆ ಕಷ್ಟ ಅಂತ ಅನಿಸಿದರೆ ಡೈರೆಕ್ಟಾಗಿ 15.6% ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟು ಟ್ಯಾಕ್ಸ್ ಪೇಬಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಐ ಟಿಯಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಆನ್ಸರ್ 7,80,000 ಇದೆ. ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್ ಪ್ರಕಾರ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್ 14,82,000 ಇದೆ. ಇವೆರಡರಲ್ಲಿ ಯಾವುದು ಹೈಯೆಸ್ಟೋ ಅದೇ ಟ್ಯಾಕ್ಸ್ ಪೇಬಲ್ ಅಮೌಂಟ್ ಆಗುತ್ತೆ. ಹೈಯೆಸ್ಟ್ ಅಮೌಂಟ್ ಎಷ್ಟು ಅಂತಂದರೆ 14,82,000. ಕಂಪನಿಯವರು 30 ಲಕ್ಷ ಇನ್ಕಮ್ ಆಗಿದೆ. 30 ಲಕ್ಷ ಇನ್ಕಮ್ನಲ್ಲಿ 14,82,000 ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ಈ ಥರದಲ್ಲಿ ನೀವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದರಲ್ಲೇ ಬೇರೆ ಬೇರೆ ಥರ ಪ್ರಾಬ್ಲಮನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.